ನಾವು ಲಕ್ಷದಲ್ಲಿ ದುಡಿತೀವಿ. ಮಳೆಯಲಿ ಜೊತೆಯಲಿ. ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ. ಇವತ್ತು ಸೋಮವಾರ ನಿಮ್ಮೆಲ್ಲರಿಗೂ ನನ್ನ ಮಿನಿ ವ್ಲಾಗ್ ಅಲ್ಲ ಇಷ್ಟುದ್ದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರಿ ಫಾಲೋ ಮಾಡ್ಕೊಳ್ಳಿ, ಯಾರ್ಯಾರು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಏನ್ ತೋರಿಸ್ತೀನಿ ಅಂತಂದ್ರೆ ನನ್ನ ಲೈಫ್ ಸ್ಟೈಲು ಜೊತೆಗೆ ನಾನ್ ಮಾಡ್ತಕ್ಕಂಥ ವ್ಯವಹಾರಗಳು, ನಾನ್ ಮಾಡ್ತಕ್ಕಂಥ ಕೆಲ್ಸಗಳು, ಇದರಿಂದ ನಿಮಗೆ ಏನಾದ್ರೂ ಉಪಯೋಗ ಆಗಬಹುದು. ನೀವು ಏನಾದ್ರು ವ್ಯವಹಾರಗಳನ್ನ ಮಾಡ್ಬೇಕು ಅಂತ ಇದ್ರೆ ಹೆಂಗ್ ಶುರು ಮಾಡಬಹುದು, ಇದನ್ನೆಲ್ಲ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕ್ವಶನ್ ಕೇಳಿದ್ರೆ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಇವಾಗ ನಾನು 3-4 ದಿವಸದಿಂದ ತುಮಕೂರಿಗೆ ಇದೊಂದು ಮೂಟೆ ಕಳಿಸ್ಬೇಕು ಅಂದ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಆಯ್ತಾ ಇಲ್ಲ. ಇವತ್ತು 5:30ಗೆ ಅಲಾರಾಮ್ ಇಕ್ಕಿದೆ. ನಮ್ಮ ಹತ್ರ ಲ್ಯಾಕ್ ಆಫ್ ಇದೈತೆ, ಯಾವುದು ಏನಂತ ಇರ್ತಲ್ಲ, ಬದ್ಧತೆ ಇಲ್ಲ. 5:30ಗೆ ಅಲಾರಾಮ್ ಇಕ್ಕಿದೆ. ಇವಾಗ 6 ಗಂಟೆ ಆಗದೆ ಎದ್ದಿದ್ದೀನಿ. ಇವಾಗ ಇದನ್ನು ತಗೊಂಡು ಹೋಗಿ ಗೊರಗುಂಟೆಪಾಳ್ಯಕ್ಕೆ ಹೋಗ್ಬಿಟ್ಟು KSRTC ಬಸ್ಗೆ ಹಾಕಬೇಕು. ಕೇಳ್ಕೋಬೇಕು, ಅವ್ರನ್ನ ರಿಕ್ವೆಸ್ಟ್ ಮಾಡಿಬಿಟ್ಟು ಬನ್ನಿ ಹೋಗುಮ. ಇವಾಗ ನಾನು ಬಂದಿದ್ದೀನಿ ಗೊರಗುಂಟೆಪಾಳ್ಯ ಬಸ್ ಸ್ಟಾಪ್ಗೆ. ಇಲ್ಲಿ ಮಡಗಿದ್ದೀನಿ ಅಕ್ಕಿಯ. ಇವಾಗ ಯಾವ್ದಾರ ಬಸ್ಸು ಬಂದ ತಕ್ಷಣ ಕೇಳ್ಬಿಟ್ಟು ಅಣ್ಣ ನಿನ್ನ ಅಮ್ಮಯ್ಯ ಹಾಕೋಣ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿಬಿಟ್ಟು ಕಳಿಸ್ಕೊಡ್ತೀನಿ. ಇವತ್ತು ಸಕ್ಸಸ್ಫುಲಿ ನನ್ನ ತುಮಕೂರು ಅಕ್ಕಿ ಕಳಿಸಿ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಬೆಂಗಳೂರು ನೋಡ್ರಿ ಎಷ್ಟು ಸುಂದರವಾಗದೆ ನೋಡೋದಕ್ಕೆ. ನಿಮ್ಗೂ ಅನ್ನಿಸ್ತಿದ್ಯಾ ಸುಂದರ ಅಂತ? KSRTC ಸಿಗ್ತದೆ ಅಂತ ಬಂದೆ, ಯಾವ್ದಾದ್ರು ಸಿವಿಲ್ ಬಸ್ ಸಿಕ್ತು. ಸಿವಿಲ್ ಬಸ್ಗೆ ಇವಾಗ ಹಾಕ್ತೀನಿ. ಹಿಂದಕ್ಕೆ ಹಾಕು ಅಂತ ಹೇಳೋದು ಅವಣ್ಣ, ಹಿಂದಕ್ಕೆ ಹಾಕ್ತೀನಿ. ನೋಡಮ್ಮ ಎಷ್ಟು ತಗೊಂಡು ಏನು ಅಂತ. ಹೆಂಗೋ ಪುಣ್ಯಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲೇ ಹಾಕಿರ್ತೀನಿ ಕೆಡಿಕೆ. ಏನೂ ಹೊರದು ಹೋಗಿಲ್ಲ. ಚೀಲ ಎಲ್ಲ ಚೆನ್ನಾಗೈತೆ, ನೋಡ್ತಾ ಇರ್ಬೋದು ನೀವು. ಇದು ಸಿವಿಲ್ ಬಸ್ ಹಿಂಗದೆ. ಭಾರಿ ಅಂದರೆ ಭಾರಿ ಖುಷಿ ಆಯ್ತದೆ. ಏನು ಹೇಳೋದು ಅಂತದೆ ಗೊತ್ತಾಯ್ತಾ. ಭಾರಿ ಅಂದರೆ ಭಾರಿ ಖುಷಿ ಆಯ್ತದೆ. ಇದೇ ಸಿವಿಲ್ ಬಸ್ಸು. ಗಾಡಿ ನಂಬರ್ ತೋರಿಸ್ತೀನಿ. 7 ಹೀಲ್ಸ್ ಅಂತೆ. ಮಾದಪ್ಪ ಕಪ್ಪಡಪ್ಪ. ಇದೇ ಗಾಡಿ ನಂಬರು, ಇದೇ 7 ಹೀಲ್ಸ್ ಬಸ್ಸು. ಶನಿವಾರ ಆದರೆ ಈ ಕಡೆ ರೋಡು ರಸ್ಸು ಫುಲ್ಲು ಬಿಜಿ ಇರ್ತದೆ. ಸೋಮವಾರ ಆದರೆ ಆ ಕಡೆ ರೋಡು ಫುಲ್ಲು ಬಿಜಿ ಇರ್ತದೆ. ಒಟ್ಟಿನಲ್ಲಿ ಬೆಂಗಳೂರು ಯಾವಾಗಲೂ ಬಿಜಿ ಇರ್ತದೆ. ಪಿಣ್ಯ ಸೆಕೆಂಡ್ ಸ್ಟೇಜು ರಾಜಗೋಪಾಲ್ ನಗರ ಲಗ್ಗೆರೆ ಕಡೆ ಇರೋರು ಒಂದು ಕಮೆಂಟ್ ಹಾಕ್ಬಿಡ್ರಪ್ಪ. ಹಂಗೆ ಜಾಳಿ ಕ್ರಾಸು ಗೊರಗುಂಟೆಪಾಳ್ಯ ಕಡೆ ಇರೋರು ಒಂದು ಕಮೆಂಟ್ ಹಾಕ್ಬಿಡಿ. CNG ಪ್ರಾಬ್ಲಮ್ಮು ಇನ್ನೂ ಬಗೆಹರಿತಾ ಇಲ್ಲ. ಡ್ರೈವರ್ಗಳೆಲ್ಲ ರಾತ್ರಿ ಎಲ್ಲ ಇಲ್ಲೇ ಮನಿಗಳಂಗಾಗದೆ. ಭಾರಿ ಅಂದರೆ ಭಾರಿ ಕಷ್ಟ ಆಯ್ತದೆ. ದೇಶ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇಲ್ಲದೆ ನಾವು ಅರ್ಥ ಮಾಡ್ಕೋಬೇಕು. ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಲಾದಂಥದ್ದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುಮ. ನಾವು ನಮ್ಮ ಪ್ರವೀಣ್ ಕುಮಾರ್ ಸರ್ನಾಯಕ್ ಅವರು ಪ್ರತಿನಿತ್ಯ ಟೀ ಕುಡಿಯೋದಕ್ಕೆ ಇಲ್ಲಿ ಬರ್ತೀವಿ. ಎಣ್ಣೆ ಕುಡಿಯೋ ಅಭ್ಯಾಸ ನಮಗಿಲ್ಲ, ಟೀ ಕುಡಿಯೋ ಅಭ್ಯಾಸ ಅದೇ. ಬೆಂಗಳೂರಲ್ಲಿ ಇದ್ದೀವಿ ಅಂತಂದರೆ ಡೈಲಿ ಬರ್ತೀವಿ. 10,000 ಖರ್ಚಾಗಿದೆ ಟೀಗೆ. 12 ರೂಪಾಯಿ ಅಷ್ಟೇ. 12 ರೂಪಾಯಿ. ಒಂದ್ಸಲಿ ನಾವು ಚುಂಚಗಿರಿ ಹೋಗಿದ್ದೋ. ಚುಂಚಗಿರಿ ಗೊತ್ತಾ, ಭಯಂಕರವಾದ ಕಾಫಿ ಕುಡ್ದಿದ್ದು. ಆರೋಗ್ಯರ ಕಾಫಿಗೆ 750 ರೂಪಾಯಿ ಕೆತ್ಕೊಂಡ್ಬಿಟ್ಟಿದ್ದು. ನಾವೆಲ್ಲ 100 ರೂಪಾಯಿ 200 ರೂಪಾಯಿ ಅಂತ ಎತ್ಕೊಂಡು ಹೋಗಿದ್ದು. ಬನ್ನಿ ಇವಾಗ ಟೀ ಕುಡಿಯವ. ಯಶವಂತ್ ಅವರೇ, ಯಶವಂತ್ ಅವ್ರಿಲ್ಲ, ಅವ್ರ ಡ್ಯಾಡಿ ಇದ್ದಾರೆ. ಅವ್ರ ಡ್ಯಾಡಿನೇ ಅಂಕಲ್ ಅಂತ ಕರೀತದೆ. ಏನೋ ಒಂಥರ ತಲೆನೋವು ಬಂದಾಗ, ಹಿಂಗೆ ಫ್ರೆಂಡ್ಸ್ಗಳ ಜೊತೆ ಸೇರಿದಾಗ ಟೀ ಕುಡಿಯೋದು ಏನೋ ಒಂಥರ ಮಜಾ ಬಿಡಿ. ಇವತ್ತು ಸುಡ್ತಾದೆ, ಏನು ಮಾಡೋಕ್ಕಾಗಲ್ಲ. ನೀವೇ ಟೀ ಲವರ್ಸ್ಗಳಾಗಿದ್ದರೆ ಒಂದು ಕಮೆಂಟ್ ಹಾಕಿ. ಮತ್ತೆ ಇದೇನು ಸಮಾಚಾರ, ಎಲ್ಲ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಪ್ರವೀಣ ಕೋಟ್ಯಾಂತರ ರೂಪಾಯಿ ದುಡಿತಾನೆ ವರ್ಷಕ್ಕೆ. ನಾವು ಲಕ್ಷದಲ್ಲಿ ದುಡಿತೀವಿ ವರ್ಷಕ್ಕೆ. ಪ್ರವೀಣ ನನಗೆ ಬೆಳಿಬೇಕು ಅಂತ ನಮಗೂ ಆಸೆ ಇದೆ. ಇನ್ನೊಬ್ರು ಅವರೆಲ್ಲ ಮಿಷಿನ್ ಕೋಟಿಲಿ ದುಡಿತಾರೆ. ಕೋಟ್ಯಾಧೀಶ್ವರ ಅವರು ಒಂದೊಂದು ದಿವಸ ಪರಿಚಯ ಮಾಡಿರ್ತೀನಿ. ಇವರು ನಿಮ್ಗೆ ಗೊತ್ತಿರೋಂಗೆ ನಮ್ಮ ಅಣ್ಣ ಪ್ರವೀಣ್ ಕುಮಾರ್ ಸರ್ನಾಯಕ್. ನಾನು ಸರ್ನಾಯಕ್ ಅಂತಲೇ ಕರಿತೀನಿ. ನೋಡಿ, ಎಸ್ ಪಿ ಅನ್ನೋದಕ್ಕೂ ಪ್ರವೀಣ್ಗೂ ತುಂಬ ಅವಿನಾಭಾವ ಸಂಬಂಧ. ಪಿ ಅಂದರೆ ಪ್ರವೀಣ್ ಕುಮಾರ್ ಸರ್ನಾಯಕ್, ಎಸ್ ಅಂತಂದರೆ ಸೌಮ್ಯು. ಪ್ರವೀಣ್ ಕುಮಾರ್ ಅವರು ಆದಷ್ಟು ಬೇಗ ಮದುವೆ ಆಯ್ತಾರೆ. ನಿಮ್ಮೆಲ್ಲರನ್ನ ಕರಿತೀವಿ, ದಯವಿಟ್ಟು ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು.
ದಯವಿಟ್ಟು ಫೋಟೋ ತೆಗೆಸ್ಕೋಬೇಕು ನೀವು. ಎಲ್ಲಿಗೆ ಬಂದೆ ಫೋಟೋ ತೆಗೆಸ್ಕೊಂಡು ನೀವು ವಿಪಕ್ಷ ಬಂದು ನೀವು ಫೋಟೋ ತೆಗೆಸ್ಕೊಳ್ಳೇಬೇಕು. ಪ್ರವೀಣ್ ಕುಮಾರ್ ಅವ್ರ ರಥ ಇದು. ಯಾರಿಗಾರು ಬಾಡಿಗೆಗೆ ಬೇಕು ಅಂದರೆ ದಯವಿಟ್ಟು ತಿಳಿಸಿ, ಖಂಡಿತವಾಗ್ಲೂ ಕಳುಹಿಸ್ಕೊಡ್ತೀನಿ. AC ಗಾಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ. ಆ ಕಂಪ್ನಿಲಿ ಇವತ್ತು ಬಹು ಮುಖ್ಯವಾದ ಘಟ್ಟ ಅದೇ ಏನಂತಂದರೆ ನಾನು ಮಾಡಿರೋ ಕೆಲಸ ಕೊನೆ ಕೆಲಸ ಅದೇ. ಆ ಕೆಲಸನ ಅಂದರೆ ಕೊನೆ ಕೆಲಸ ಅಂತಂದರೆ ಒಬ್ಬರು ಗ್ರಾಹಕರ ಕೊನೆ ಕೆಲಸ ಅದೇ. ಅದನ್ನು ಮುಗಿಸೋದಕ್ಕೋಸ್ಕರ ಇವಾಗ ನಾನು ಹುಲ್ಸೂರ್ಗೆ ಹೋಗ್ತೀನಿ. ಹುಲ್ಸೂರಿಂದ ಅಲ್ಲಿ ನಮ್ಮ ಬಾಣಸ್ವಾಡಿಗೆ ಹೋಗ್ಬೇಕು. ಬನ್ನಿ ಹೋಗುಮ. ಅಲ್ಲಿ ಹೋಗಿ ಏನಕ್ಕೆ ಹೋಯ್ತಿದ್ದೇನೋ ಅಲ್ಲಿ ಏನು ಮಾಡೋಣ ಅಂತ ಹೇಳ್ಕೊಟ್ಟು. ಇವಾಗ ನಾನು ಬಾಣಸ್ವಾಡಿ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಇದ್ದೀನಿ. ಏನಕ್ಕೆ ಅಂತಂದರೆ ನನ್ನೊಂದು ಕ್ಲೈಂಟು ರಿಜಿಸ್ಟ್ರೇಷನ್ ಇದೆ. ಹಾಗಾಗಿ ನಿಮಗೆ ನನ್ನ ಬಗ್ಗೆ ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ದಿವಸ ಹೇಳ್ತೀನಿ. ಇವಾಗ ಬಂದಿರೋ ಕೆಲಸನ ಮುಗಿಸ್ಕೊಂಡು ಬನ್ನಿ. ಮಳೆಯಲಿ ಜೊತೆಯಲಿ ದಿನವಿಡೀ ನಿನ್ನ ನೆನಪಲಿ. ಮಳೆ ಬರ್ತಾರೆ. ಇವಾಗ ಏನು ಮಾಡೋಕ್ಕಾಯ್ತಲ್ಲ, ನಿಂತ್ಕೊಂಡು ನೆನೀತಾ ಇದ್ದೀನಿ. ಇವಾಗ ಮಳೆನೇ ಸೀದಾ ಹೊಂಟೋಗ್ಬಿಡ್ತೀನಿ. ಬನ್ನಿ, ಹೋಗಿದ್ದು ಕೆಲಸ ಎಲ್ಲ ಕಂಪ್ಲೀಟಾಗಿ ಆಯಿತು, ಎಲ್ಲರಿಗೂ ಒಳ್ಳೇದಾಯಿತು. ಇವಾಗ ಹೋಯ್ತಾ ಇರೋದು ಹೆಂಗೆ, ಯಾಕೋ ನಿಲ್ಲಂಗೆ ಕಾಣಿಸ್ತಾ ಇಲ್ಲ. ಇದು ಇಲ್ಲಿ ನಿಂತ್ಕೊಂಡು ನೆನೀತಾ ಇದ್ದೀನಿ, ಹೊಂಟೋಯ್ತೀನಿ. ಅಭಿನವೇ ನಾನುವೇ ಫಿಲಮ್ಗೆ ಹೋಗೋಣ ಅಂತ ಅಂದ್ಕೊಂಡು ಫಿಲಮ್ಗೆ ಹೋಗೋಕ್ಕಾಗಲಿಲ್ಲ. ಮಳೇಲಿ ಹಂಗೆ ನೆನ್ಕೊಂಡು ಬಂದ್ಬಿಟ್ಟೆ. ಇವಾಗ ಅಭಿ ಪ್ರವೀಣ್ ಅಂಗಡಿ ತಗ ಬರ್ತೀನಿ ಅಂತ ಹೇಳೋನೆ. ಇವಾಗ ನಾನು ಹೋಯ್ತಾ ಇದ್ದೀನಿ. ಬನ್ನಿ ಅಲ್ಲಿ ಹೋಗಿ ಏನೇನು ಮಾಡವು ತರಲೆ ತಮಾಷೆಗಳನ್ನ ಅಂತ ತೋರಿಸ್ಕೊಟ್ಟನು. ಅಭಿಯರ್ ಮನೆ ತಕ್ಕ ಹೋಗೋಣ ಅಂದ್ಕೊಂಡೆ, ಮಳೆ ಜಿನುಗ್ತಾನೆ ಅದೇ ಇನ್ನುವೇ. ಹಾಗಾಗಿ ನಾವು ಹೋಗೋಕ್ಕಾಗದೆಯ ಮನೆ ಕಟ್ಟಿದ್ದೀನಿ. ನಾನು ಪ್ರತಿನಿತ್ಯ ವೀಡಿಯೋಗಳು ಮಾಡ್ತಾಯಿದ್ದೀನಿ. ಅದು ಇಷ್ಟಿಷ್ಟು ಲಾಗ್ಗಳು. ನಾನು 1 ವರ್ಷದ ಚಾಲೆಂಜ್ ತಗೊಂಡಿದ್ದೀನಿ. ವ್ಯೂಸ್ ಬರ್ತದೋ ವ್ಯೂಸ್ ಬರೋಲ್ವೋ, ಸಬ್ಸ್ಕ್ರೈಬರ್ ಬರ್ತಾರೋ, ಫಾಲೋವರ್ಸ್ ಬರ್ತಾರೋ ಬರೋಲ್ವೋ ಏನು ತಲೆ ಕಾಯ್ಕತ್ತಾ ಇಲ್ಲ. ಒಟ್ಟಿನಲ್ಲಿ ವೀಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ವೀಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಅಷ್ಟು ಮಾತ್ರ ತಲೆಯಲ್ಲದೆ. ನಿಮಗೂ ಏನಾದ್ರು ನನ್ನ ವೀಡಿಯೋಗಳು ಇಷ್ಟ ಆಯಿತು ಅಂತಂದರೆ ಒಂಚೂರು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಇನ್ನೂ ಏನೋ ಇಂಪ್ರೂವ್ಮೆಂಟು ತಗೊಬರ್ಬೋದು, ಅದನ್ನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಜಾಸ್ತಿ ಒಳ್ಳೆಯದಾಗಲಿ.